ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ಒಂದು ಕರ್ನಾಟಕ ಕನ್ನಡಿಗರಿಗೆ ಸಂಬಂಧಪಟ್ಟಂತಹ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ರಾಜಧಾನಿ ಬೆಂಗಳೂರಲ್ಲಿ ಕನ್ನಡ ಭಾಷೆಯ ಕೂಗು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ವಾದ ವಿವಾದಗಳು ನಡೀತಾನೆ ಇರುತ್ತೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡದ ಅಸ್ಮಿತೆ ಬಗ್ಗೆ ಯಾರೂ ಮಾತನಾಡುವ ಹಾಗಿಲ್ಲ. ಬಟ್ ಕನ್ನಡ ಕಲಿಯೋ ವಿಚಾರದಲ್ಲಿ ಮಾತನಾಡೋ ವಿಚಾರದಲ್ಲಿ ವಾದ ವಿವಾದಗಳು ನಡೀತಾನೆ ಇರುತ್ತೆ. ಹಿಂದಿ ಮಾತಾಡ್ತೀವಿ, ಇಲ್ಲಿ ಕನ್ನಡ ಮಾತಾಡೋದಕ್ಕಿಂತ ಜಾಸ್ತಿಯಾಗಿ ಹಿಂದಿ ಇಂಗ್ಲಿಷ್ ಮಾತನಾಡೋರೇ ಜಾಸ್ತಿ ಅನ್ನುವಂತಹ ವಿಚಾರಗಳು ಕೂಡ ರಾಜ್ಯ ರಾಜಧಾನಿಯಲ್ಲಿ ಯಾವಾಗಲೂ ಚರ್ಚೆಗೆ ಬರ್ತಾ ಇರುತ್ತೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಬಂದು ಉದ್ಯೋಗ ಮಾಡೋ ಬೇರೆ ರಾಜ್ಯಗಳ ಜನ, ಇಲ್ಲೇ ವಾಸಿಸೋ ಜನ ಕಡ್ಡಾಯವಾಗಿ ಕನ್ನಡ ಕಲಿಬೇಕು ಅಂತ ಹೇಳಿದ್ದಾರೆ ತಮಿಳುನಾಡು ಮೂಲದ ಮಾಹಿತಿ ತಂತ್ರಜ್ಞಾನ ಕಂಪನಿಯ ಝೋಹೋ ಸಿಇಒ ಶ್ರೀಧರ್ ವೆಂಬು. ಬೆಂಗಳೂರು ಕರ್ನಾಟಕದ ರಾಜಧಾನಿ. ಇಲ್ಲಿ ಹಲವು ವರ್ಷಗಳಿಂದ ಯಾರಾದರೂ ವಾಸವಿದ್ರೆ, ಇಲ್ಲಿಯೇ ಜಾಬನ್ನು ಮಾಡಿಕೊಂಡಿದ್ದು ಇಲ್ಲೇ ವಾಸವಾಗಿದ್ರೆ ಕನ್ನಡ ಕಲಿಯದವರಿಗೆ ಅವರು ಕಿವಿ ಮಾತು ಹೇಳಿದ್ದಾರೆ. ನೀವು ಬೆಂಗಳೂರಲ್ಲಿ ಇದ್ದು ಕನ್ನಡ ಕಲಿಯದಿದ್ರೆ ಅದು ಭಾಷೆಗೆ ಮಾಡುವ ಅವಮಾನ ಅಂತ ಹೇಳಿದ್ದಾರೆ. ಉದ್ಯೋಗ ನಿಮಿತ್ತ ನೀವು ಬೆಂಗಳೂರಿಗೆ ಬಂದು ಇಲ್ಲಿನ ನೆಲ ಜಲ ಎಲ್ಲವನ್ನ ಉಪಯೋಗ ಮಾಡ್ಕೊಳ್ತೀರಿ. ಆದರೆ ಭಾಷೆ ಅಂತ ಬಂದಾಗ ಬೆಂಗಳೂರು ಆಗಿರ್ಬೋದು, ಕರ್ನಾಟಕದಲ್ಲಿ ಇದ್ದುಕೊಂಡು ನೀವು ಕನ್ನಡವನ್ನ ಮಾತನಾಡೋದಿಲ್ಲ. ಬೆಂಗಳೂರಲ್ಲಿ ನಿಮ್ಮ ಮನೆ ಇದ್ದಲ್ಲಿ ಖಂಡಿತವಾಗಿಯೂ ನೀವು ಕನ್ನಡ ಕಲಿಬೇಕು ಹಾಗೂ ನಿಮ್ಮ ಮಕ್ಕಳಿಗೂ ಕನ್ನಡ ಕಲಿಸಬೇಕು. ಬೆಂಗಳೂರಲ್ಲಿ ಇಷ್ಟು ವರ್ಷ ಬದುಕಿದ್ದು ಈಗಲೂ ಕನ್ನಡ ಕಲಿತಿಲ್ಲ ಅಂತ ಆದ್ರೆ ಅದು ನೀವು ಆ ನಗರಕ್ಕೆ, ಆ ಭಾಷೆಗೆ ತೋರ್ತಾ ಇರುವ ಅಗೌರವ ಅಂತ ಎಕ್ಸ್ನಲ್ಲಿ ಬರೆದಿದ್ದಾರೆ. ಇದೇ ವೇಳೆ ಚೆನ್ನೈನಲ್ಲಿರುವ ತಮ್ಮ ಕಂಪನಿಗೂ ಉದ್ಯೋಗಕ್ಕೆ ಬರುವ ಪರ ರಾಜ್ಯದ ಉದ್ಯೋಗಿಗಳಿಗೆ ಮೊದಲು ನೀವು ತಮಿಳು ಕಲೀರಿ ಅಂತ ನಾನು ಹೇಳ್ತೇನೆ. ಇದು ತಮ್ಮ ಸುತ್ತಮುತ್ತಲ ಪ್ರದೇಶವನ್ನ ಗೌರವಿಸೋದಿಕ್ಕೆ, ಸಮುದಾಯದ ಜೊತೆ ಏಕೀಕರಣ ಸಾಧಿಸೋದಕ್ಕೆ ಒಂದು ಉತ್ತಮ ಮಾರ್ಗ ಅಂತ ಹೇಳಿದ್ದಾರೆ ಕೋಟ್ಯಾಧಿಪತಿ ಹಾಗೂ ಝೋಹೋ ಕಂಪನಿಯ ಸಂಸ್ಥಾಪಕ ಸಿಇಒ ಆಗಿರುವಂತಹ ಶ್ರೀಧರ್ ವೆಂಬು. ಪತ್ರಕರ್ತ ಚಂದ್ರ ಆರ್ ಶ್ರೀಕಾಂತ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಅದಕ್ಕೆ ಪ್ರತಿಕ್ರಿಯೆ ನೀಡಿದ ಬಳಿಕ ಈಗ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಕೂಡ ಆರಂಭ ಆಗಿರುವುದು. ನಮ್ಮ ಜನ ವಿದೇಶಕ್ಕೆ ಪ್ರಯಾಣ ಮಾಡುವಾಗ ಯುರೋಪಿಯನ್ ಭಾಷೆಗಳನ್ನು ಕಲಿಯೋದಕ್ಕೆ ಯಾವುದೇ ಹಿಂಜರಿಕೆ ವ್ಯಕ್ತಪಡಿಸುವುದಿಲ್ಲ. ಆದರೆ ಭಾರತದ ಒಳಗಿನ ಸ್ಥಳೀಯ ಭಾಷೆಗಳನ್ನು, ಅದರಲ್ಲೂ ವಿಶೇಷವಾಗಿ ಕನ್ನಡ ಕಲಿಯುವ ವಿಚಾರ ಅಂತ ಬಂದಾಗ ಅದನ್ನು ಬಲವಾಗಿ ವಿರೋಧಿಸ್ತಾರೆ. ಇದು ಯಾಕೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಶ್ರೀಧರ್ ವೆಂಬು ಅವರಿಗೆ ಸ್ವತಃ ಕನ್ನಡ ಮಾತನಾಡೋದಕ್ಕೆ ಬರೋದಿಲ್ಲ. ಕಳೆದ ದಶಕಗಳಲ್ಲಿ ಭಾಷೆಯನ್ನು ಕಲಿಯುವಂತಹ ತಮ್ಮ ಇಚ್ಛೆ, ಅದರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಕನ್ನಡ ಕಲಿಕೆ ಈ ಕಡೆ ಭಾರತದ ನಗರ ಕೇಂದ್ರಗಳಲ್ಲಿ, ವಿಶೇಷವಾಗಿ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಸ್ಥಳೀಯ ಭಾಷೆಗಳ ಸುತ್ತ ಒಂದು ದೀರ್ಘಕಾಲದ ಚರ್ಚೆಯನ್ನ ಹುಟ್ಟುಹಾಕಿದೆ. ಎಸ್ಪೆಷಲಿ ನಿಮಗೆ ಗೊತ್ತಿದೆ, ಬೆಂಗಳೂರು ಜಾಗತಿಕ ಟೆಕ್ ಹಬ್ ಆಗಿ ಹೊರಹೊಮ್ಮುವುದರೊಂದಿಗೆ ಭಾರತದಾದ್ಯಂತ ಹಾಗೆಯೇ ವಿದೇಶಗಳಿಂದಲೂ ಸ್ಥಳೀಯರಲ್ಲದ ಉದ್ಯೋಗಿಗಳ ಒಳಹರಿವು ಯಾವ ರೀತಿಯಾಗಿದೆ, ಇಲ್ಲಿ ಯಾವ ರೀತಿಯಾಗಿ ಭಾಷಾ ಭೂದೃಶ್ಯವನ್ನ ಬದಲಾಯಿಸಿದೆ ಅಂತ ಹೇಳಿ. ವೃತ್ತಿಪರರಲ್ಲಿ ಹೆಚ್ಚಿನವರು ಪ್ರಾಥಮಿಕವಾಗಿ ಇಲ್ಲಿ ಇಂಗ್ಲಿಷ್ ಹಾಗೆಯೇ ಹಿಂದಿಯಲ್ಲಿ ಕಮ್ಯುನಿಕೇಶನ್ ಮಾಡ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ಕನ್ನಡ ಅಗತ್ಯ ಇಲ್ಲ, ಹಿಂದಿ ಇಂಗ್ಲಿಷ್ ಬಂದ್ರೆ ಸಾಕು ಅನ್ನುವಂತಹ ಚರ್ಚೆಗಳು ಕೂಡ ನಡೆದಿರೋದು. ಈಗ ಮೊನ್ನೆ ನೀವು ಗಮನಿಸಿರ್ಬೋದು, ಆಟೋದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆಟೋ ಚಾಲಕನಿಗೆ ಒಬ್ಬ ಮಹಿಳೆ ಯಾವ ರೀತಿಯಾಗಿ ಕನ್ನಡದ ವಿಚಾರದಲ್ಲಿ ತರಾಟೆಗೆ ತೆಗೆದುಕೊಂಡು, ಆ ಸಂದರ್ಭದಲ್ಲಿ ಆತ ಕನ್ನಡ ನೀನು ಮಾತನಾಡಲೇಬೇಕು, ಕನ್ನಡ ಇಲ್ಲಿ ಸಾರ್ವಭೌಮ ಅಂತ ಹೇಳಿ ತಿರುಗೇಟು ಕೊಟ್ಟಿದ್ದು ಬಹಳ ದೊಡ್ಡದಾಗಿ ಚರ್ಚೆ ಆಗಿದ್ದನ್ನ ಗಮನಿಸಬಹುದು. ಈ ಮೂಲಕ ನಮ್ಮ ಭಾಷಾ ಪ್ರೇಮದ ಜೊತೆಗೆ ಉಳಿದವರಿಗೆ ನಮ್ಮ ಭಾಷೆ ಮೇಲಿರುವಂತಹ ತಿರಸ್ಕಾರ ಇದೆಯಲ್ಲ, ಅದನ್ನ ಹೋಗಲಾಡಿಸುವಂತಹ ಕೆಲಸ ಆಗಬೇಕು. ಆಗ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಅಂತ ಹೇಳೋದಿಕ್ಕೂ ಕೂಡ ಒಂದು ಅರ್ಥ ಇರುತ್ತೆ. ಇನ್ನು ಹಾಗಾದ್ರೆ ಈ ಚರ್ಚೆ ಹೇಗೆ ಆರಂಭ ಆಯಿತು ಅಂತ ಗಮನಿಸೋದಾದ್ರೆ, ಇತ್ತೀಚೆಗೆ ಉತ್ತರ ಭಾರತೀಯರು ಅನ್ನಲಾದಂತಹ ಇಬ್ಬರು ವ್ಯಕ್ತಿಗಳು ಹಿಂದಿ ರಾಷ್ಟ್ರೀಯ ಭಾಷೆ ಅನ್ನುವ ಬರಹ ಹೊಂದಿದ್ದ ಟಿ ಶರ್ಟ್ ಅನ್ನ ಧರಿಸಿ ಬೆಂಗಳೂರು ಟೂರ್ ಸ್ಪಾಟ್ಗೆ, ಅಂದ್ರೆ ಬೆಂಗಳೂರು ಪ್ರವಾಸಕ್ಕೆ ಸೂಕ್ತ ಅಂತ ಹೇಳಿ ಒಂದು ಟಿ ಶರ್ಟ್ ಅನ್ನ ಅವರು ಪೋಸ್ಟ್ ಮಾಡಿರ್ತಾರೆ. ಆ ಟ್ವಿಟರ್ ಅಲ್ಲಿ ಅದನ್ನ ಫೋಟೋವನ್ನ ಹಾಕಿರ್ತಾರೆ. ಆಗ ಇದು ಚರ್ಚೆಗೆ ಕಾರಣ ಆಗುತ್ತೆ. ಈ ಪೋಸ್ಟ್ಗೆನೆ ಪತ್ರಕರ್ತರು ಪ್ರತಿಕ್ರಿಯಿಸಿದಾಗ, ಕುಚೋದ್ಯದ ವಿಷಯ ಅಂತ ಹೇಳಿದ್ರೆ ವಿದೇಶ ಪ್ರವಾಸಕ್ಕೆ ಹೋಗುವವರು ಈ ರೀತಿಯಾಗಿ ಬೇರೆ ಬೇರೆ ಭಾಷೆಯನ್ನ ಕಲಿತಾರೆ. ಆದ್ರೆ ಕನ್ನಡ ಅಂತ ಬಂದಂತಹ ಸಂದರ್ಭದಲ್ಲಿ ಸ್ಥಳೀಯ ಭಾಷೆಗಳನ್ನು ಕಲಿಯೋದಕ್ಕೆ ಹಿಂಜರಿತಾರೆ. ಹಾಗಾಗಿ ಸ್ಥಳೀಯ ಭಾಷೆ ಕಲೀರಿ ಅಂತ ಹೇಳಿದ್ರೆ ಉರಿದು ಬೀಳ್ತಾರೆ. ಕನ್ನಡ ಗೊತ್ತಿಲ್ಲ ಅನ್ನೋದನ್ನ ಸಾಧನೆ ಬ್ಯಾಜ್ ಆಗಿ ಪ್ರದರ್ಶಿಸ್ತಾರೆ ಅಂತ ಹೇಳಿದ್ರು. ಸೊ ಈ ರೀತಿಯಾಗಿ ಯಾರ್ಯಾರು ಕನ್ನಡದ ಬಗ್ಗೆ ಈ ತರದ ಒಂದು ಉತ್ತರಗಳನ್ನ ಕೊಡ್ತಾರೆ ಅಥವಾ ಈ ರೀತಿಯಂತಹ ಕಾಮೆಂಟ್ಗಳನ್ನ ಮಾಡ್ತಾರಲ್ಲ, ಅವರೆಲ್ಲರಿಗೂ ಕೂಡ ಶ್ರೀಧರ್ ಅವರು ಈ ರೀತಿಯಾದಂತಹ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಕನ್ನಡ ಕಲಿಯದಿದ್ರೆ ಅದು ಅಗೌರವ ತೋರಿಸಿದ ಹಾಗೆ ಅನ್ನೋದನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಶ್ರೀಧರ್ ವೆಂಬು ಯಾರು ಅಂತ ಗಮನಿಸುವುದಾದ್ರೆ, ಫೋರ್ಬ್ಸ್ ಪ್ರಕಾರ ಶ್ರೀಧರ್ ವೆಂಬು ಅವರ ನಿವ್ವಳ ಮೌಲ್ಯ $5.8 ಬಿಲಿಯನ್.
ಅವರು ಕ್ಲೌಡ್ ಆಧಾರಿತ ವ್ಯಾಪಾರ ಆಗಿರುವಂತಹ ಸಾಫ್ಟ್ವೇರ್ ಅನ್ನ ರಚಿಸುವ ಕಂಪನಿಯಾದ ಖಾಸಗಿಯಾಗಿ ಹೊಂದಿರೋ ಝೋಹೋ ಸ್ಥಾಪಕ ಹಾಗೇನೆ ಸಿಇಒ ಕೂಡ ಹೌದು. ತಮ್ಮ ಇಬ್ಬರು ಒಡ ಹುಟ್ಟಿದವರು ಮತ್ತು 3 ಸ್ನೇಹಿತರೊಂದಿಗೆ ಅಡ್ವೆಂಟ್ನೆಟ್ ಆಗಿ ವ್ಯವಹಾರವನ್ನು ಆರಂಭ ಮಾಡ್ತಾರೆ. 94ರಲ್ಲಿ ಕ್ವಾಲ್ಕಾಮ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿ ಪ್ರಿನ್ಸ್ಟನ್ ನಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ PhD ಅನ್ನ ಹೊಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆ ಏನು ಅಂತ ಗಮನಿಸಿದ್ರೆ ಅನೇಕರು ಪರ ವಿರೋಧದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಸ್ನೇಹಿತರಿದ್ದಾರೆ, ನನಗೆ ದಶಕಗಳಿಂದ ಇಲ್ಲಿ ವಾಸಿಸ್ತಿದ್ದಾರೆ, ಯಾರಿಗೂ ಮರಾಠಿ ಬರೋದಿಲ್ಲ, ಒಂದು ಮಾತು ಆಡೋದಿಲ್ಲ, ನ್ಯಾಯನ ಅಂತ ಕೆಲವರು ಹೇಳಿದ್ರೆ, ಇನ್ನೂ ಕೆಲವರು ಇಲ್ಲಿ ಅಪಕ್ವವಾಗಿ ನೀವು ಕಾಣ್ತೀರಿ, ಯಾವುದೇ ಭಾಷೆ ಅನ್ನೋದು ಸಂಸ್ಕೃತಿಗೆ ಅಗೌರವ ತೋರೋದು ಸ್ವೀಕಾರಾರ್ಹ ಅಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಭಾಷೆ ಕಲಿಯದಿರೋದು ಅದು ಅಗೌರವವನ್ನ, ಅದೊಂದು ಲಾಜಿಕ್ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಬರ್ಕೊಂಡಿದ್ದಾರೆ. ಈ ಮೂಲಕ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿದೆ. ಆದರೆ ಕರ್ನಾಟಕದಲ್ಲಿ ಇದ್ದುಕೊಂಡು ನಾವು ಹೇಳೋದು ಕನ್ನಡದಲ್ಲಿ ಭಾಷೆಯನ್ನ ನೀವು ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿ. ಕರ್ನಾಟಕದಲ್ಲಿ ಇದ್ದುಕೊಂಡು ಈ ಭಾಗದ ಸ್ಥಳೀಯರ ಜೊತೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿಯವರ ಜೊತೆ ನೀವು ವ್ಯವಹಾರ ಮಾಡಿದ್ರೆ, ಕನ್ನಡದಲ್ಲೇ ಮಾತಾಡಿದ್ರೆ ಇನ್ನಷ್ಟು ನಿಮ್ಮ ಮೇಲೆ ಪ್ರೀತಿ ಗೌರವ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗುವುದಿಲ್ಲ. ತಮ್ಮವರು ಅಂತ ಅಂದುಕೊಳ್ತಾರೆ. ಹಾಗಾಗಿ ಭಾಷೆ ಮೇಲೆ ಯಾವ ರೀತಿಯಲ್ಲೂ ಕೂಡ ಅದಕ್ಕೆ ಒಂದು ಲಿಮಿಟೇಷನ್ ಅನ್ನ ಹಾಕೊಳ್ಬೇಡಿ. ಈ ಮೂಲಕ ನಾವೆಲ್ಲರೂ ಒಂದು ಅನ್ನೋದನ್ನ ಹೇಳುವ ಪ್ರಯತ್ನ ಮಾಡಿ ಅನ್ನೋದು ನಮ್ಮೆಲ್ಲರ ಆಶಯ. ಅದನ್ನೇ ಶ್ರೀಧರ್ ಅವರು ಕೂಡ ಹೇಳಿರೋದು. ಹಾಗಾಗಿ ಬೇರೆ ರಾಜ್ಯಗಳಿಂದ ಬಂದಂಥವ್ರಿಗೆ ಒಂದು ರೀತಿ ಅಸಡ್ಡೆ ಇರುತ್ತಲ್ಲ, ಅಂಥವ್ರಿಗೆ ಸರಿಯಾಗಿ ಹೇಳಿದ್ದಾರೆ. ಈ ಮೂಲಕ ಆದರೂ ಇನ್ನು ಮುಂದೆ ಕರ್ನಾಟಕದಲ್ಲಿ ಇದ್ದುಕೊಂಡು ಇಲ್ಲಿನ ನೆಲ ಜಲ ಭಾಷೆಯ ಬಗ್ಗೆ ಯಾರು ಒಂದು ರೀತಿ ಅಗೌರವ ತೋರಿಸ್ತಾರೆ ಅವರಾದರೂ ಇನ್ಮೇಲೆ ಇಂತಹ ಒಂದು ವಿಚಾರಗಳಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಲಿ ಅನ್ನೋದು ನಮ್ಮ ಆಶಯ. ಇದು ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು ಸೋ ಮಚ್.